ನವರಾತ್ರಿ ಎಂದ ಕೂಡಲೇ ನೆನಪಾಗುವ ಒಂದು ಸಂಪ್ರದಾಯವೆಂದರೆ ಅದು ಗೊಂಬೆಗಳನ್ನು ಕೂರಿಸೋದು. ವೈವಿಧ್ಯತೆಗಳ ಆಗರವಾಗಿರುವ ಭಾರತದ ಹಲವು ರಾಜ್ಯಗಳಲ್ಲಿ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ನಗರದ ಫ್ಲಾಟ್ ಜೀವನ, ಆಧುನಿಕತೆಯ ಭರಾಟೆಯ ನಡುವೆ ಈ ಸಂಪ್ರದಾಯವನ್ನು ಪಾಲಿಸೋದು ಕಷ್ಟ ಎನ್ನುವ ಮಾತುಗಳು ಕೇಳಿ ಬರ್ತಾ ಇರುವ ನಡುವೆಯೇ ಮಂಗಳೂರಿನಲ್ಲೊಂದು ಕುಟುಂಬ ಪ್ರತಿ ವರ್ಷ ಚಾಚೂ ತಪ್ಪದೆ ಗೊಂಬೆಗಳನ್ನು ಕೂರಿಸುವ ಸಂಪ್ರದಾಯವನ್ನು ನಡೆಸಿಕೊಂಡು ಬಂದಿದೆ. ಅದು ಯಾವ ಕುಟುಂಬ, ಏನು ಕಥೆ ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ. ಮನೆಯ ಒಳಗೆ ಎಂಟ್ರಿಯಾಗ್ತಾ ಇದ್ದಂತೆ ರಾರಾಜಿಸುವ ಗೊಂಬೆಗಳ ಸಾಮ್ರಾಜ್ಯ. ಹಲವು ಅಂತಸ್ತಿನ ರ್ಯಾಕ್ಗಳ ಮೇಲೆ ಕಂಗೊಳಿಸುತ್ತಿರುವ ವೈವಿಧ್ಯಮಯ ಬಣ್ಣ ಬಣ್ಣದ ಗೊಂಬೆಗಳು, ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರದ ನಡುವೆ ಕಂಗೊಳಿಸುವ ಕೃಷ್ಣನ ಲೀಲೋತ್ಸವವನ್ನ ಸಂಕೇತಿಸುವ ಗೊಂಬೆಗಳು, ನಡುವೆ ವಿರಾಜಮಾನವಾಗಿ ಕಂಗೊಳಿಸುತ್ತಿರುವ ಕೇಂದ್ರ ಬಿಂದು ಕಲಶ. ಇದು ವಿಶ್ವವಿಖ್ಯಾತ ದಸರಾಗೆ ಸಾಕ್ಷಿಯಾಗುತ್ತಿರುವ ಮೈಸೂರಿನಲ್ಲೂ ಅಥವಾ ರಾಜಧಾನಿ ಬೆಂಗಳೂರಿನಲ್ಲೂ ಕಂಡು ಬರ್ತಾ ಇರುವ ದೃಶ್ಯಗಳಲ್ಲ. ಇದು ಕಡಲ ನಗರಿ ಮಂಗಳೂರಿನಲ್ಲಿ, ಅದು ಕೂಡ ಒಂದು ಫ್ಲಾಟ್ನಲ್ಲಿ ಪುಟ್ಟ ಸ್ಥಳಾವಕಾಶದ ನಡುವೆ ಕಂಗೊಳಿಸುತ್ತಿರುವ ದೃಶ್ಯ ವೈಭವ. ಹೌದು, ಮೂಲತಃ ತಮಿಳುನಾಡಿನ ಚೆನ್ನೈ ಮೂಲದ ಪ್ರಸನ್ನ ಲಕ್ಷ್ಮಿ ಆನಂದ ದಂಪತಿ ಅವರ ಫ್ಲಾಟ್ನಲ್ಲೇ ಪ್ರತಿ ವರ್ಷ ದಸರಾ ಸಮಯದಲ್ಲಿ ಕಂಡುಬಂದ ದೃಶ್ಯಗಳಿವು. ಉದ್ಯೋಗ ನಿಮಿತ್ತ ಈ ಕುಟುಂಬ 22 ವರ್ಷಗಳ ಹಿಂದೆ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಅಂದಿನಿಂದಲೂ ಪ್ರಸನ್ನ ಲಕ್ಷ್ಮಿ ಅವರು ದಸರಾ ಸಂದರ್ಭದಲ್ಲಿ ಗೊಂಬೆ ಕೂರಿಸುವ ಈ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಮಂಗಳೂರಿನ ಬಿಜಿ ಬಳಿ ಇರುವ ಫ್ಲಾಟ್ನಲ್ಲಿ ಈಗ ಬೊಂಬೆಗಳ ಸಾಮ್ರಾಜ್ಯ ಕಂಗೊಳಿಸುತ್ತಿದೆ. ಬೆಸ ಸಂಖ್ಯೆಯಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಿ ಬೊಂಬೆ ಕೂರಿಸಿ ಕಳಸ ಇಡುತ್ತಾರೆ. ಬಳಿಕ ವಿವಿಧ ಬಗೆಯ ಬೊಂಬೆಗಳನ್ನು ಇರಿಸಿ ಅಲಂಕರಿಸುತ್ತಾರೆ. ಈ ಬಾರಿ ಕೃಷ್ಣ ಲೀಲಾ ಎನ್ನುವ ಥೀಮ್ನಲ್ಲಿ ಕೃಷ್ಣನ ಲೀಲೋತ್ಸವಗಳ ಗೊಂಬೆಗಳನ್ನು ಇಡಲಾಗಿದ್ದು ಆಕರ್ಷಣೀಯವಾಗಿ ಜೋಡಿಸಲಾಗಿದೆ. ಇನ್ನುಳಿದಂತೆ ಜಾತ್ರೆಯ ಸನ್ನಿವೇಶ, ದಸರಾ ಮೆರವಣಿಗೆಯ ಸನ್ನಿವೇಶಗಳನ್ನು ನೆನಪಿಸುವ ಗೊಂಬೆಗಳನ್ನು ಇರಿಸಲಾಗಿದೆ. ಇದು ನಮ್ಮ ಟ್ರೆಡಿಷನ್. ಆ್ಯಕ್ಚುಲಿ ನಾವು ಎವ್ರಿ ಇಯರ್ ಮಾಡ್ತಾ ಇರೋದು, ಸಾಧಾರಣ ಒಂದು 18 ಇಯರ್ಸಿಂದ ಇದನ್ನು ಮಾಡ್ತಾ ಇರೋದು. ನಾವು ಎವ್ರಿ ಇಯರ್ ಒಂದು ಬೊಮ್ಮೆಯನ್ನು ಅಡಿಷನ್ ಮಾಡಬೇಕು, ಅದೇ ಟ್ರೆಡಿಷನ್. ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು ಆ್ಯಕ್ಚುಲಿ. ಸೊ ನಮ್ಮ ಇಷ್ಟ ಪ್ರಕಾರ ಬೊಮ್ಮೆ ಆ್ಯಡ್ ಮಾಡಬೇಕು. ಮತ್ತು ಅದರಲ್ಲಿ ಕಲಸ ಮಾತ್ರ ಇಂಪಾರ್ಟೆಂಟ್, ಬಾಕಿ ಪೂರ ನಮ್ಮ ಇಷ್ಟಗೆ ಎಂತ ಬೇಕೋ ಮಾಡ್ಬೋದು. ಇಲ್ಲಿ ಮಧ್ಯದಲ್ಲಿ ಕೂತಿರಿಸುವ ದೇವಿ ನಮ್ಮ ಮನೆಯಲ್ಲಿ ಯಾವಾಗಲೂ ಇರ್ತಾರೆ. ಅವರು ಇದೇ ಡೆಕೋರೇಷನ್ ಅಲ್ಲಿ ಯಾವಾಗಲೂ ಇರ್ತಾರೆ. ನಾವು ಡೈಲಿ ಪ್ರೇಯರ್ ಮಾಡೋದು. ಇನ್ನು ಗೊಂಬೆಗಳನ್ನು ಇರಿಸುವ ಪ್ರಕ್ರಿಯೆಯ ಹಿಂದೆ ಸಾಕಷ್ಟು ಕೆಲಸಗಳಿವೆ. ಪ್ರತಿ ವರ್ಷವೂ ಬೊಂಬೆ ಸಾಮ್ರಾಜ್ಯಕ್ಕೆ ಪ್ರತಿ ವರ್ಷ ನೂತನ ಸದಸ್ಯರು ಸೇರ್ಪಡೆಯಾಗ್ತಾರೆ. ಹಳೆಯ ಗೊಂಬೆಗಳ ಜೊತೆಗೆ ಹೊಸ ಗೊಂಬೆಗಳನ್ನು ಕೂರಿಸಲೇಬೇಕು ಎಂಬುದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದ್ದು, ಈ ಕುಟುಂಬಕ್ಕೂ ಪ್ರತಿ ವರ್ಷ ಒಂದು ಗೊಂಬೆ ಸೇರ್ಪಡೆಯಾಗುತ್ತದೆ. ನವರಾತ್ರಿಯ ಕೊನೆ ದಿನ ಅಂದರೆ ವಿಜಯದಶಮಿಯ ದಿನ ಬೊಂಬೆಗಳನ್ನು ಮಲಗಿಸುವ ಸಂಪ್ರದಾಯದ ಮೂಲಕ ಗೊಂಬೆ ಸಾಮ್ರಾಜ್ಯದ ದರ್ಬಾರಿಗೆ ತೆರೆ ಬೀಳುತ್ತದೆ. ಇದನ್ನು ನಾವು ಆ್ಯಕ್ಚುಲಿ 10 ಡೇಸ್ ಇಡ್ತೀವಿ. 10th ಡೇ ನೈಟ್ ಒಂದು ಬೊಮ್ಮೆನೂ ಮಲಗಿಸ್ತೀವಿ. ಅದೇ ನಮ್ಮದು ಟ್ರೆಡಿಷನ್. ಒಂದು ಬೊಮ್ಮೆ ಮಲಗಿಸಿದರೆ ಎಲ್ಲರೂ ಮಲಗ್ತಾರಂತ ಆಗ್ತದೆ. ಸೊ ನೆಕ್ಸ್ಟ್ ಡೇ ನಾವು ಅದನ್ನು ತೆಗೆದು ಪ್ಯಾಕ್ ಮಾಡಿ ಇಟ್ಟು ಬಿಡ್ತೀವಿ. ಮತ್ತು ಮರುವರ್ಷ ಬರೋದು ತನಕ ಎಲ್ಲರೂ ನಿದ್ದೆನೇ ಮಾಡ್ತಾರೆ. ರಿಟರ್ನ್ ಮರುವರ್ಷ ತೆಗೆದು ನಾವು ಅದಕ್ಕಿಂತ ಒಂದು ರಿಚುವಲ್ಸ್ ಎಲ್ಲ ಉಂಟು, ಅದನ್ನೆಲ್ಲ ಮಾಡಿ ಮತ್ತೆ ಬೊಂಬೆ ಇಡ್ತೀವಿ. ಇದು ಸ್ಟೆಪ್ಸ್ ನಿಮಗೆ ಆಡ್ ನಂಬರ್ಸಲ್ಲಿ ಬರಬೇಕು. ಸ್ಟೆಪ್ಸ್ ಯಾವಾಗ ಈವನ್ ನಂಬರ್ಸಲ್ಲಿ ಬರಬಾರ್ದು, ಅದೇ ಒಂದು ಲೆಕ್ಕ ಇದರಲ್ಲಿ.
ಆಧುನಿಕ ಭರಾಟೆಯಲ್ಲಿ ಇಂದಿನ ದಿನಗಳಲ್ಲಿಯೂ ಗೊಂಬೆ ಹಬ್ಬದಂತಹ ಸುಂದರ ಸಂಪ್ರದಾಯ ಯಾವ ಕೊರತೆಯನ್ನು ಕಂಡಿಲ್ಲ. ಇಂತಹ ಸೃಜನಶೀಲ ಮನಸ್ಥಿತಿಯ ಮಂದಿ ತಮ್ಮ ಮನೆಯ ಗೊಂಬೆಗಳಿಗೆ ಆಧುನಿಕ ಸ್ಪರ್ಶ ನೀಡಿ ಹೊಸ ರೀತಿಯ ಗೊಂಬೆ ಜೋಡಣೆ ಮಾಡಿ ಗಮನ ಸೆಳೆಯುತ್ತಿದ್ದಾರೆ. ಪುಟ್ಟ ಫ್ಲಾಟ್ನಲ್ಲಿ ರೂಪುಗೊಂಡಿರುವ ಗೊಂಬೆಗಳ ಸಾಮ್ರಾಜ್ಯ ಈಗ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.